ಈ ಗ್ರಹಣ ಅಂತ ಬಂದಾಗ ಅದು ಸೂತಕದ ಕಾಲ ಅಶುಭ ಅಂದಾಗ ನನ್ನ ಪ್ರಶ್ನೆ ಯಾವಾಗಲೂ ಮುನ್ನೆಲೆಗೆ ಬರೋದು ಗುರುಗಳೇ, ಏನಾದರೂ ಕೆಲಸವನ್ನ ಸಿದ್ಧಿ ಮಾಡ್ಕೊಳ್ಳೋಕ್ಕೂ ಕೂಡ ಇದು ಪ್ರಶಸ್ತವಾದ ಕಾಲ ಅಂತಲೂ ಕೇಳಿದ್ದೀನಿ, ನಾನು ಓದಿದ್ದೀನಿ. ಸೊ ಇದನ್ನ ಹೆಂಗೆ ವಿವರಿಸ್ತೀರಿ ನೀವು? ಈ ಗ್ರಹಣ ಕಾಲವನ್ನ ನಾವು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋದು ಹೆಂಗೆ? ಅದನ್ನೇ ಹೇಳಿದ್ನಲ್ಲ, ಗ್ರಹಣ ಅಂತಂದಾಗ ಜಪಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ತಂತ್ರ ಮಂತ್ರ ಯಂತ್ರ ಅಂತಿದೆ. ಯಾವುದನ್ನೇ ಆದರೂ ಒಂದು ದೇವತಾರಾಧನೆಯನ್ನ, ಒಂದು ದೇವರ ಸಾನ್ನಿಧ್ಯವನ್ನ, ಅಥವಾ ಒಂದಷ್ಟು ಅನುಷ್ಠಾನಗಳನ್ನ ಅಥವಾ ಅಗ್ನಿ ಕಾರ್ಯಗಳನ್ನ ಈ ಸಮಯದಲ್ಲಿ ಮಾಡಿದ್ರೆ ಬಹಳ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಬೀಜಾಕ್ಷರಿ ಮಂತ್ರಗಳನ್ನ ಜಪಿಸೋದಕ್ಕೆ ಇದು ಬಹಳ ಒಳ್ಳೆ ಕಾಲ. ನೋಡಮ್ಮ, ಒಂದು ದೇವಿಯ ಉಪಾಸನೆ ಮಾಡ್ತಕ್ಕಂಥವ್ರಿಗೆ ಅಥವಾ ಶ್ರೀವಿದ್ಯೆ ಉಪಾಸನೆ ಮಾಡ್ತಕ್ಕಂಥವ್ರಿಗೆ ಅಥವಾ ತಂತ್ರಸಾರದಲ್ಲಿ ಇರ್ತಕ್ಕಂಥವ್ರಿಗೆ ಅಥರ್ವಣ ಪ್ರಯೋಗಗಳನ್ನು ಮಾಡ್ತಕ್ಕಂಥವ್ರಿಗೆ ಇದು ಬಹಳ ಪ್ರಶಸ್ತ ಕಾಲ. ಯಾಕೆಂದ್ರೆ ಈ ಪರ್ವಕಾಲ, ಈ ಗ್ರಹಣ ಕಾಲ ಅಂತಿದೆಯಲ್ಲ, ಗ್ರಹಣ ಪ್ರಾರಂಭದಿಂದ ಗ್ರಹಣ ಮುಗಿಯುವವರೆಗೂ ಅವರು ಒಂದು ಕಡೆ ಕೂತು, ಅದು ನದಿ ತೀರ, ಸಮುದ್ರ ತೀರ, ನಿರ್ಜನ ಪ್ರದೇಶ, ಒಳ್ಳೆ ಪರಿಸರ, ಪ್ರಕೃತಿಯ ಮಧ್ಯದಲ್ಲಿ ಅಲ್ಲಿ ಕೂತು ಅನುಷ್ಠಾನಗಳನ್ನು ಮಾಡ್ತಾರೆ. ಆ ಅನುಷ್ಠಾನ ಮಾಡುವಷ್ಟು ಕಾಲ ಸಹಿತ ಅವರ ಮನಸ್ಸು ಒಂದು ಕಡೆಯೇ ಇರುತ್ತೆ, ಕೇಂದ್ರೀಕೃತವಾಗಿರುತ್ತೆ. ಆದರೆ ಈ ಬಾರಿ ಕೇತುಗ್ರಸ್ತ ಚಂದ್ರಗ್ರಹಣ ಅದು ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ಕಾಲದಲ್ಲಿ ಬಂದದ್ದಲ್ಲ. ಹಾಗಾಗಿ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಹೆದರಿಸಬೇಕಾಗತ್ತೆ. ಹಾಗೆ ನಮ್ಮಲ್ಲಿ ಒಂದು ಉನ್ನತವಾದಂತಹ ಸ್ಥಿತಿಗತಿಗಳಲ್ಲಿ ಇರ್ತಕ್ಕಂಥವರು ತಮ್ಮ ಸ್ಥಾನಮಾನವನ್ನು ಕಳ್ಕೊಳ್ಬೇಕಾಗತ್ತೆ. ಹಾಗೆ ಒಳ್ಳೆಯ ಒಂದು ಆಂತರ್ಯದಲ್ಲಿ ತನ್ನ ಜಪ ತಪ ಅನುಷ್ಠಾನಗಳ ಮಾಡಿದ್ದು ಒಂದು ಮೇರು ಪರ್ವತದಂತಿರ್ತಕ್ಕಂತಹ ವ್ಯಕ್ತಿಗಳನ್ನೂ ನಾವು ಕಳ್ಕೊಳ್ಳೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಯಾಕೆಂದ್ರೆ ಇಲ್ಲಿ ಮನಸ್ಸಿನ ಮೇಲೆ ಬೀಳುವಂತಹ ಗದಾಪ್ರಹಾರ ಇದೆಯಲ್ಲ, ಮನಸ್ಸು ಆ ಕ್ಷಣಕ್ಕೆ ಉಂಟಾಗ್ತಕ್ಕಂಥ ತೊಂದರೆಗಳಿದೆಯಲ್ಲ, ಅದು ಹೇಗೆ ಬೇಕಾರಾಗುತ್ತೆ. ಚಂದ್ರ ಪ್ರತಿ ಕಾಲದಲ್ಲೂ ಆಯಾ ಕಾಲಗಳಲ್ಲಿ ಬದಲಾವಣೆ ತರತಕ್ಕಂಥದ್ದು ಚಂದ್ರ ಒಬ್ಬರೇ. ಇದು ಬಹಳ ಚಿಕ್ಕದಾದ ಚೊಕ್ಕ ಗ್ರಹಣ ಅಂತ ಕೂಡ ಕರಿಬಹುದು ನಮಗೆ ಕಾಣಿಸ್ತಾ ಇರುವ ಚಂದ್ರಗ್ರಹಣವನ್ನ ಗುರುಗಳೇ. ಸರಿ, ಈಗ ಆಹಾರದ ವಿಚಾರ ಅಂತ ಬಂದಾಗ ಪ್ರತಿ ಗ್ರಹಣದಲ್ಲೂ ಕೂಡ ಸೇಮ್ ಕಾನ್ಸೆಪ್ಟ್, ಆಹಾರವನ್ನು ಗ್ರಹಣದ ಸಂದರ್ಭದಲ್ಲಿ ತಗಬೇಡಿ ಅಂತ. ವೈಜ್ಞಾನಿಕವಾಗಿಯೂ ಕಾರಣಗಳನ್ನ ಹುಡುಕೊಳ್ತಾ ಹೋಗ್ಬೋದು. ಆಹಾರದ ಮೇಲೆ ಬೇಡವಾದಂತಹ ಒಂದು ಕಿರಣಗಳು ಬೀಳೋದ್ರಿಂದ ಅದು ವಿಷಪೂರಿತ ಆಗುತ್ತೆ ಅಂತಲೂ ವೈಜ್ಞಾನಿಕವಾಗಿ ಹೇಳ್ತಾರೆ. ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಕ್ಸಾಂಪಲ್ ನಮ್ಮ ಬೆಂಗಳೂರು ಅಂತ ತಗೊಂಡ್ರೆ, ಗ್ರಹಣದ ಟೈಮ್ನಲ್ಲಿ ಬೀಳುವ ಆ ಕಿರಣಗಳಿಗಿಂತ ಹೆಚ್ಚಾಗಿ ವಾಯುಮಾಲಿನ್ಯ ನಾವು ಸುತ್ತಮುತ್ತ ನೋಡ್ತಾ ಇದೀವಿ ಆಲ್ರೆಡಿ, ಪ್ರತಿನಿತ್ಯ ಪ್ರತಿ ಕ್ಷಣ. ಇದನ್ನ ಹೆಂಗ್ ಕನ್ಸಿಡರ್ ಮಾಡ್ತೀರಿ ಗುರುಗಳೇ ನೀವು? ಅದನ್ನೇ ಹೇಳೋದು, ಕಣ್ಣಿಗೆ ಕಾಣೋದು, ಕಣ್ಣಿಗೆ ಕಾಣದಿರ ಇರ್ತಕ್ಕಂಥದ್ದು, ಕಣ್ಣಿಗೆ ಕಾಣದಿರ ನೋವು ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಈ ಗ್ರಹಣ ಛಾಯೆ. ಕಣ್ಣಿಗೆ ಕಾಣುವಂತಹದ್ದು, ಈ ಮಾರ್ಗದಲ್ಲಿ ನಡೆದ್ರೆ ಸಮಸ್ಯೆ ಇದೆ, ಈ ಮಾರ್ಗದಲ್ಲಿ ತುಂಬಾ ಟ್ರಾಫಿಕ್ ಇದೆ, ಈ ಮಾರ್ಗದಲ್ಲಿ ವಾಯುಮಾಲಿನ್ಯ ಇದೆ, ಈ ಮಾರ್ಗದಲ್ಲಿ ವಿಷಪೂರಿತವಾಗಿರ್ತಕ್ಕಂಥ ಗಾಳಿಯಲ್ಲಿದೆ ಅಂದಾಗ ನಾವು ಆ ಮಾರ್ಗವನ್ನು ಬಿಡ್ತೀವಿ. ಆದರೆ ಗ್ರಹಣವನ್ನ ನಾವು ಬಿಟ್ಟು ಬದುಕ್ತೀವಿ ಅನ್ನೋದು ಸುಳ್ಳಿನ ಮಾತು. ಗ್ರಹಣ ಆದಾಗ ಅದರ ಛಾಯೆ, ಅದರ ದೋಷ ಏನಿದೆಯೋ ಕಂಪಲ್ಸರಿ 27 ನಕ್ಷತ್ರ 12 ರಾಶಿಗಳ ಮೇಲೆ ಅದರ ಪರಿಣಾಮಗಳು ಏನಿದೆ ಅಂತಕ್ಕಂಥದ್ದನ್ನ ಆಗಿಂದಾಗಲೇ ಅದು ಸೇರುತ್ತೆ. ಅದಾದ್ಮೇಲೆ ಅದರ ನೋವು ಅನುಭವಿಸಲೇಬೇಕಾಗತ್ತೆ. ಇದರಿಂದ ತಪ್ಪಿಸ್ಕೊಳ್ಳಿಕ್ಕಾಗುವುದಿಲ್ಲ. ನಮ್ಮ ಬೆಂಗಳೂರಿನಲ್ಲಿ ಇವತ್ತಿನ ದಿವಸ ತಾವು ಹೇಳಿದಾಗ ಇರ್ಬೋದು, ಹಾಗಂತ ಬೆಂಗಳೂರು ಬಿಟ್ಟು ಆಚೆ ಬದುಕಕ್ಕಾಗುವುದಿಲ್ಲ ಅಂತಲ್ಲ, ಅಥವಾ ಬೆಂಗಳೂರಿನಲ್ಲಿ ಈ ಸಮಯ ದಾಟಿ ಬಂದಕ್ಕೆ ಹೋಗ್ಬೋದು. ಆದ್ರೆ ಗ್ರಹಣ ನೀನು ಎಲ್ಲಿ ಮುಚ್ಚಿಟ್ಕೊಂಡ್ರು ನೀನು ಗ್ರಹಣದಲ್ಲಿ ಇದೆಯಲ್ಲಮ್ಮ, ಅದರ ಶಕ್ತಿ, ಅದರ ಪವಾಡ ನಡೆಯುತ್ತಲ್ಲ. ಹಾಗಾಗಿ ಗ್ರಹಣ ಎಂಬತಕ್ಕಂಥದ್ದು ಬಂದಾಗ ಗ್ರಹಣ ಕಾಲದ ಶಾಂತಿಗಳಂತ ಏನಿದೆಯೋ, ಗ್ರಹಣ ಕಾಲದ ಅನುಷ್ಠಾನ ಏನಿದೆಯೋ, ಗ್ರಹಣ ಕಾಲದ ಹಿಂದಿನ ಋಷಿಮುನಿಗಳ ಕಾಲ ಪದ್ಧತಿ ಏನ್ ಹೇಳಿದ್ದಾರೋ ಅದನ್ನು ನಾವು ಪಾಲನೆ ಮಾಡ್ಕೊಂಡು ಅದಂತೆ ನಾವು ಮುಂದೆ ನಡೆದ್ರೆ ನಮ್ಮ ಜೀವನಕ್ಕೊಂದು ನೆಮ್ಮದಿ ಅಂತ ಹೇಳ್ಬೋದು.